ಗುರುಜಿ, ಈಗ ಕುಪ್ಪೂರಿನ ವಿಶೇಷತೆಯ ಕುರಿತು ತಿಳಿಸ್ಕೊಡೋ ಸಮಯ ಆಯ್ತು. ತಿಳಿಸ್ಕೊಡ್ತಿದ್ರಿ ಅವರು ಹೇಗೆ ಒಂದು ಪ್ರಾಣವನ್ನ ಉಳಿಸಿ ಅಮರಾಪುರ ಅನ್ನೋ ಒಂದು ಹೆಸರನ್ನ ಗಳಿಸ್ಕೊಟ್ರು ಆ ಆಂಧ್ರ ಪ್ರದೇಶದ ಒಂದು ಊರಿಗೆ ಅಂತ ಇವತ್ತೇನ್ ತಿಳಿಸ್ಕೊಡ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಲ್ಲಿ ಇವತ್ತಿನ ದಿವಸ ಶಿವನ ಐಕ್ಯವಾಗಿರ್ತಕ್ಕಂಥ ಭಗವಂತನ ಕೃಪಾ ಕಟಾಕ್ಷ. ಶಿವನ ಐಕ್ಯವಾದಾಗ ನಮ್ಮಲ್ಲಿ ನಾವು ತಲ್ಲೀನರಾಗಿರ್ತೀವಿ, ಲೀನವಾಗಿರ್ತೀವಿ ಭಗವಂತನ ಪೂಜೆ ಪುನಸ್ಕಾರದಲ್ಲಿ. ಅವರು ಹಾಗೆ ಲೀನವಾಗಿ ಇಂಥ ಒಂದು ಸಾಧ್ವಿ ಶಿರೋಮಣಿ ಯಾರೂ ಸಿಗಲ್ಲ ಜಗತ್ತಲ್ಲಿ ಅಂಥೇಳಿ ಒಂದು ನಮಸ್ಕಾರವನ್ನು ಮಾಡ್ತಾರೆ ಪ್ರಕೃತಿ ಮಾತೆಗೆ. ಇಂಥ ಒಂದು ಪ್ರಕೃತಿಯನ್ನು ನೆನೆಸ್ಕೊಂಡು ಅಲ್ಲಿಂದ ಹೊರಟು ಶ್ರೀಶೈಲ ಮಲ್ಲಿಕಾರ್ಜುನದಿಂದ ಹೊರಟ ಮೋಕ್ಷವನ್ನು ಕಲ್ಪಿಸ್ಕೊಡ್ತಾರೆ. ಯಾವುದೋ ಒಂದು ಮೃತ್ಯುಗೆ ಅಪಾರವಾಗಿರ್ತಕ್ಕಂಥ ನಂಬಿಕೆ ಜಗತ್ತಲ್ಲಿ ಈ ಸಿದ್ಧಪುರುಷ ಕಾಪಾಡ್ಬೋದಾ ಅನ್ನೋ ಒಂದು ನಂಬಿಕೆಯಿಂದ ತಾಯಿ ಕೂಗನ್ನು ಪರಿಪೂರ್ಣತೆಯನ್ನು ಮಾಡಿಕೊಡ್ತಾರೆ. ತಾಯಿ ಕೂಗೆ ನಾವು ಭಗವಂತ ಏನೋ ಕೊಟ್ನೇನೋ ಅನ್ನೋ ಭಾವನೆಯಲ್ಲಿ ಭಗವಂತನ ಸಿದ್ದೇಶ್ವರನೇ ಸ್ವತಃ ಬಂದು ಆ ಜೀವನ ಉಳಿಸ್ಕೊಡ್ತಾನೆ. ಸಂತೋಷ, ಕುಟುಂಬ ಜೀವನ ಚೆನ್ನಾಗಿದ್ದಾಗ ಇದನ್ನು ನೋಡಿ ನಮ್ಮ ರಾಜ್ಯ ಸುಭಿಕ್ಷವಾಗಿದೆಯಲ್ಲ, ಬಹಳ ಸಂತೋಷ ಅಂತೇಳಿ ಅಮರಾಪುರ ರಾಕ್ಷಸರ ಅನುಗ್ರಹವನ್ನು ಪಡೆದಿರತಕ್ಕಂಥ ಜೀವ ಹೀಗೆ ಹೊಟ್ಟೋಗ್ತಾ ಇದ್ದಿದ್ದನ್ನು ಕಾಪಾಡಿದ್ದು ದೈವಪುರುಷನೇ ಸಾಕ್ಷಾತ್ ಸಿದ್ದೇಶ್ವರ ಅಂಥೇಳಿ ಅವರು ನಮಸ್ಕಾರ ಮಾಡಿ ಆ ಪಲ್ಲಕ್ಕಿಯನ್ನು ಕೊಡ್ತಾರೆ. ಇನ್ನೂ ಒಂದು ಪಲ್ಲಕ್ಕಿಯನ್ನು ಕೊಟ್ಟ ಅಮರಾಪುರ ರಾಜರು ಸಾಕ್ಷಾತ್ ಇವ್ರನ್ನೇ ಕರ್ಕೊಂಡು ನೀವು ಹೋಗಿ ಬನ್ನಿ ಅಂದಾಗ ಬೇಡ, 11 ದಿವಸಗಳ ಮಾತ್ರ ನನಗೆ ಸಾಕು ಈ ವಯೋಭ, ತದನಂತರ ಬೇಡ ಅಂದರು. 11 ದಿವಸಗಳ ಕಾಲಕ್ಕೆ ಇವತ್ತು ನೋಡಿ 11 11 11 ಹಾಗೆ ಆ 11 ವೈಭವಗಳಿಗೆ ಪರಿಪೂರ್ಣವಾಗಿ ಏಕಾದಶವಾರ ಅಂತ ಕರಿತೀವಿ. ರುದ್ರ ನಮಸ್ಕಾರವನ್ನು ರುದ್ರಾಭಿಷೇಕವನ್ನು ಮಾಡಬೇಕಾದ್ರೆ 11 ಪ್ರದಕ್ಷಿಣೆಗಳನ್ನು 11 ನಮಸ್ಕಾರಗಳನ್ನು ಮಾಡ್ಕೊಳ್ತಕ್ಕಂಥ ವಿಧಾನ. ಅದೇ ರೀತಿಯಾಗಿ 11 ದಿವಸಗಳ ಮಾತ್ರ ಈ ಪಲ್ಲಕ್ಕಿ ಉತ್ಸವ. ಇವತ್ತಿನ ದಿವಸಕ್ಕೆ 11 ದಿವಸಗಳ ಕಾಲ ಕುಪ್ಪೂರಿಗೆ ಬರುತ್ತೆ. ಆಂಧ್ರ ಪ್ರದೇಶದಿಂದ ಪ್ರದಕ್ಷಿಣಾಪೂರ್ವಕವಾಗಿ ನಮಸ್ಕಾರ ಮಾಡುತ್ತೆ. ನಾಗಸಿದ್ದೇಶ್ವರನಾಗಿರೋಂಥ ನಾಗರಕಲ್ಲೇ ಅದರೊಳಗೆ ಇಟ್ಟು ಪ್ರದಕ್ಷಿಣಾಪೂರ್ವಕ ನಮಸ್ಕಾರ ಮಾಡ್ತಕ್ಕಂಥ ಅವಕಾಶ ಸದಾವಕಾಶ ಎಂದೆಂದಿಗೂ ಕುಪ್ಪೂರಲ್ಲಿ. ಈ ಕುಪ್ಪೂರಲ್ಲಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋಕ್ಕೆ ಇವತ್ತಿನ ದಿವಸ ಬಹಳ ವೈಷಮ್ಯವಾಗಿರ್ತಕ್ಕಂಥ ಜೀವನ, ಉಳಿಸಿದ ಜೀವನದ ಜೊತೆಗೆ ಅವ್ರು ನಡ್ಕೊಂಡು ಬರಬೇಕಾದ್ರೆ ಆ ಪಲ್ಲಕ್ಕಿಯಲ್ಲಿ ಏನೇನು ಘಟನೆ ನಡೀತು, ಪಲ್ಲಕ್ಕಿ ವಾಪಸ್ಸು ಈ ಕಡೆ ಬರಬೇಕಾದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಜಾಗದಲ್ಲಿ ನಿಂತ್ಕೊತಾರೆ. ಯಾವುದಾ ಜಾಗ ಅಂತ ತಿಳ್ಕೊಳ್ಳೋಕೆ ಮೊದಲು ಕುಪ್ಪೂರ ಈಶ ಮಳ್ಳ ಸಿದ್ದೇಶನ ಸ್ವಾಗತಿಸೋಣ. ನೋಡಿದ್ರೆ ಎಂಥ ಆನಂದ. ಪರಮಾತ್ಮ ತ್ರಿಕೋಣಾಕಾರದಲ್ಲಿ ಕೂತಿರ್ತಕ್ಕಂಥ ಬ್ರಹ್ಮ ವಿಷ್ಣು ಮಹೇಶ್ವರ ಸಂಗಮ. ಪಾರ್ವತಿ ಮಹಾಲಕ್ಷ್ಮಿ ಆಗಿರ್ತಕ್ಕಂಥವಳು, ಮಹಾಕಾಳಿ ಗೌರಿ ಆಗಿರ್ತಕ್ಕಂಥವಳು, ಮಹಾ ಸರಸ್ವತಿ ಆಗಿರ್ತಕ್ಕಂಥಳ ತ್ರಿಗುಣಾಸ್ಕಾರ. ಅದಕ್ಕೆ ತ್ರಿಕುಟಾಚಲ ಅಂತ ಕರಿತೀವಿ. ಈ ಒಂದು ತ್ರಿಕುಟಾಚಲ ಅಂದರೆ 3 ಕ್ಷೇತ್ರಗಳು, 3 ಯುಗಗಳು, 3 ದೇವತೆಗಳು, 3 ಪರಪುರುಷವಾಗಿರ್ತಕ್ಕಂಥ ಪರಮಾತ್ಮನ ಕೃಪಾಕಟಾಕ್ಷ ಆದಿಶಕ್ತಿಯ ಮೂಲವಾಗಿರ್ತಕ್ಕಂಥ ಕ್ಷೇತ್ರ ಮಹಿಮೆಗಳು ಸಿದ್ದೇಶ್ವರನ ಕ್ಷೇತ್ರ. ಇಂಥ ಒಂದು ಸಿದ್ದೇಶ್ವರನ ಕ್ಷೇತ್ರದಲ್ಲಿ ನಾವು ಎಲ್ಲ ಆ ಮರಳ ಸಿದ್ಧನ ಒಂದು ವಿಷಯವಾದ ಧ್ಯಾನವನ್ನು ಮಾಡಿಕೊಂಡ್ವಿ. ಈ ಧ್ಯಾನದಲ್ಲಿ ಅವರು ಬರ್ತಾ ಇದ್ದ ಪಲ್ಲಕ್ಕಿ ದಾರಿಯಲ್ಲಿ 11 ದಿವಸಗಳ ಕಾಲ ಇಟ್ಕೊಳ್ತೀನಿ, ಯೋಚನೆ ಮಾಡಬೇಡಿ ಎಂದಾಗ ಭಕ್ತ ಸಮೂಹವೆಲ್ಲ ಇದೇ ಬರುತ್ತೆ. ಸರಿ, ಮಹಾರಾಜರು ಹೇಳ್ತಾರೆ ನಾನು ಅಷ್ಟು ದೂರ ಬರ್ತೀನಿ ಅಂತಾರೆ. ಅವರು ಆ ದಡವನ್ನು ದಾಟಿಸ್ಬೇಕು. ಯಾವ ದಡವನ್ನು? ವೇದಾವತಿ ನದಿಯನ್ನು. ಆ ವೇದಾವತಿ ನದಿ ಅದೇ ತೀರದಲ್ಲಿರುತ್ತೆ. ಬಹಳ ವಿಶೇಷ ಅಂದರೆ ಆವತ್ತಿನ ದಿವಸ ಬಹಳ ಉಗ್ರವಾಗಿ ತಪಸ್ಸನ್ನು ಮಾಡಿರೋದ್ರಿಂದ ಫಲಾಫಲಗಳು ಅಲ್ಲಿಂದ ಬಂದಿರತಕ್ಕಂಥ ವಿಚಾರ ಅಂದರೆ ಗಂಗೆ ಭೂಮಿಗೆ ಉದ್ಭವಿಸಿದ್ಲು ವೀರಭದ್ರ ಸ್ವಾಮಿ ಜೊತೆಗೆಂದೆ. ಆ ರಭಸವಾಗಿ ಹರಿತಕ್ಕಂಥ ಗಂಗೆ ವೇದಾವತಿ ಜೊತೆ ಸೇರಿಕೊಂಡಾಗ ಸಂಗಮವಾಯಿತು. ಸಂಗಮವಾದಾಗ ಬಹಳ ಧಾರಾಕಾರವಾಗಿ ಅಂದರೆ ಮಳೆ ಸುರಿದು ವೇದಾವತಿ ಉಕ್ಕಿ ಹೋಗಿದ್ಲು. ಈ ಉಕ್ಕೋಗಿರ್ತಕ್ಕಂಥ ವೇದಾವತಿ ಆಟಕ್ಕೆ ಯಾವುದೇ ಮಾರ್ಗ ಇಲ್ಲ. ಕಮ್ಮಿ ಆದಾಗ ಮಾತ್ರ ಜಾಗ. ಅದಕ್ಕೆ ಆಗದಿದ್ದ ಪಕ್ಷದಲ್ಲಿ ಏನಪ್ಪ ಮಾಡೋದು? ಕಾದ್ರು, 1 ದಿವಸ ಕಾದ್ರು, 2ನೇ ದಿವಸ ಕಾದ್ರು, 2 ದಿವಸ ಕಾದಾಗಲೂ ದಾರಿ ಬಿಡ್ತಿದ್ದಾಗ ಗಂಗೆ ಪೂಜೆಯನ್ನು ಗಂಗೆಯನ್ನು ಕುರಿತು ಹೇಳ್ತಾರೆ. ಗಂಗಾ, ನೀನು ಹೋಗಿ ವೇದಾವತಿ ಜೊತೆ ಸಂಗಮವಾದಾಗ ಇನ್ನಷ್ಟು ರಭಸವಾಗೋದೆ. ಅದಕ್ಕೆ ಉಗ್ರತನವಾಗಿರ್ತಕ್ಕಂಥ ಇದನ್ನು ನಾನು ವಾಪಸ್ ತೊಗೊತೀನಿ, ದಯವಿಟ್ಟು ದಾರಿ ಮಾಡಿಕೊಡು. ನಾವು ಮುಂದಿನ ಪೂಜೆ ಪುನಸ್ಕಾರ ಈ ಭಕ್ತಾದಿಗಳನ್ನ ಮತ್ತೆ ವಾಪಸ್ ಕಳಿಸಿ ನಾವು ನಮ್ಮ ಊರು ತೆರಳಬೇಕು ಅಂಥೇಳಿ ಗಂಗೆಯನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಆ ವೇದ
ವೇದಾವತಿ ನದಿನೇ ಸ್ವತಃ ದಾರಿಯನ್ನು ತೆಗೆಯುತ್ತೆ. ಆ ದಾರಿಯನ್ನು ಪ್ರತಿಪೂರ್ವಕವಾಗಿ ತೆಗೆದಿರತಕ್ಕಂಥ ವಿಚಾರ ಇವತ್ತಿಗೂ ತಾವೆಲ್ಲ ಅಲ್ಲಿ ಹೋಗಿ ನೋಡ್ಬೋದು. ನೀರು ಏನಂದರೆ ಆ ದಾರಿ ಏನಿದೆ, ಈ ಕಡೆ ಸಿದ್ದೇಶ್ವರನ ಒಂದು ಪುಟ್ಟ ಮಂಟಪ ಕಟ್ಟಿದ್ದಾರೆ, ವೇದಾವತಿ ನದಿ ಅಮರಾಪುರ. ಈ ಅಮರಾಪುರ ಇನ್ನೆಲ್ಲೂ ಅಲ್ಲ, ಆಲಗಡ್ಡ ಅನ್ನೋ ಕ್ಷೇತ್ರದಿಂದ ಒಂದು 22 ಕಿಲೋಮೀಟರ್ ಮಂತ್ರಾಲಯದ ಕಡೆಗೆ, ಆಲಗಡ್ಡ ಕ್ಷೇತ್ರದಿಂದ ಮಂತ್ರಾಲಯಗೆ ಅದು ಹೋಗ್ತಾ 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 ನೀವು ನೋಡ್ಬೋದು ಮಹಾನಂದಿಯಿಂದ ಆ ಭಾಗಕ್ಕೆ ಹೋಗ್ತಾ ದಾರಿಲಿ ವೇದಾವತಿ ನದಿ. ಆ ವೇದಾವತಿ ನದಿ ಇವತ್ತಿಗೂ ಸಾಕ್ಷಾತ್ಗಿದೆ. ಒಂದು ಕಡೆ ಅಲೆಗಳು ಜಾಸ್ತಿ ಬರ್ತಾ ಇದ್ದಾಗೇನೋ ಇರುತ್ತೆ, ಅಥವಾ ಈ ಕಡೆ ಇರತಕ್ಕಂಥ ಅಲೆಗಳು ಮುದುರ್ಕೊಂಡ ಹಾಗಿರುತ್ತೆ. ಎರಡೂ ಭಾಗದಲ್ಲಿ ಜಾಗ ಇವತ್ತು ಇದೆಯೋ ಅಂತ ಅವರು ಒಂದು ಸೇತುವೆಯನ್ನು ಕಟ್ಟಿದ್ದಾರೆ. ಸೇತುವೆ ಕಟ್ಟಿರೋದ್ರಲ್ಲಿ ನೀವು ಸರಿಯಾಗಿ ಗಮನಿಸ್ಕೋಬೇಕು. ನೀರು ಈ ಎತ್ತರಕ್ಕೆ ಬರುತ್ತೆ, ಕೆರಡೆ ಇಲ್ಲಿ ಒಳಗೆ ಹೋಗಿ ಹಿಂಗೆ ಬಂದಾಗತ್ತಂದರೆ ನೀರು ಆ ಜಾಗಕ್ಕೆ ಇವರು ಏನೋ ಕಳಿಸಿದ್ದಾರೇನೋ ಅನ್ನೋಕ್ಕಿಂತನೂ ನಮಗೆ ದಾರಿ ಬಿಟ್ಟಿದೆಯೋ ರೀತಿ, ಅದೇ ರೀತಿ ಅಂದರೆ ಕೃತಿನೇ ಅದೇ ರೀತಿಯ ಕಾಣಿಸುತ್ತೆ. ಅದು ವೈಷಮ್ಯ. ಇದಕ್ಕೆ ನೀವು ನೋಡ್ಬೋದು, ಆಲಗಡ್ಡ ಅನ್ನೋದು ನರಸಿಂಹಸ್ವಾಮಿ ಕ್ಷೇತ್ರ. ಅಲ್ಲಿಂದ ನಾವುಗಳು ಮುಂದಕ್ಕೆ ತೆರಳಬೇಕಾದ್ರೆ ಮಹಾನದಿ ಮೇಲ್ಗಡೆ ತೆರಳ್ತೀವಿ. ಅದಾದಮೇಲೆ ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದಾಗ ಮಂತ್ರಾಲಯ ದಾರಿ. ಈ ಮಂತ್ರಾಲಯ ದಾರಿಗೆ ಹೋಗ್ತಾ 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 ಈ ಭಾಗದ ವೇದಾವತಿ ಅಲ್ಲಿ ನದಿಯಾಗಿರ್ತಾಳೆ. ಅದಕ್ಕೆ ವೇದಾವತಿ ನದಿಯನ್ನು ವಾಗ್ದೇವಿ ಅಂತ ಕರೀತಾಳೆ. ಈ ಭಾಗದಲ್ಲಿ ಸಿದ್ದೇಶ್ವರ ಒಂದು ಪುಟ್ಟ ಗುಡಿ ಇದೆ, ಆ ಭಾಗದಲ್ಲಿ ವಾಗ್ದೇವಿ ಆಗಿರತಕ್ಕಂಥ ವೇದಾವತಿ ಅಂದರೆ ಇವರು ಕೊಟ್ಟ ಮಾತು ತಪ್ಪಿಲ್ಲ ಅವಳು ಅಂತ. ಅದಕ್ಕೆ ಯಾರಾದರೂ ಮಾತು ಬರೆದಿದ್ದವರು, ಮಾತನ್ನು ಕೊಟ್ಟಿದ್ದು ತಪ್ಪದೇ ಇದ್ದ ಹಾಗೆ, ನಾನು ಮಾತು ಕೊಟ್ಟೆ ಕಣೋ ಅಂತ ಹೇಳಲ್ವಾ, ಹಾಗೆ ಪ್ರತಿಯೊಬ್ಬರು ಇವತ್ತಿಗೂ ಜೀವಂತವಾಗಿ ಆ ಕ್ಷೇತ್ರಕ್ಕೆ ಬರ್ತಾರೆ. ಎಷ್ಟೋ ಜನ ಆ ಗಂಗೆ ಪೂಜೆಯನ್ನು ಅವಳು ಬಾಗಿಲನ್ನು ತೆಗೆದಾಗ ಪೂಜೆಯನ್ನು ಮಾಡ್ಕೊಳ್ತಕ್ಕಂಥ ವಿಷಾನ. ಅದಕ್ಕೆ ಇವು ಗಂಗೆ ಪೂಜೆಯನ್ನು ಶ್ರೇಷ್ಠವಾಗಿ ವೇದಾವತಿ ನದಿ ಹತ್ರ ವಾಗ್ದೇವಿ ಆಗಿರ್ತಕ್ಕಂಥ ವೇದಾವತಿಯನ್ನು ಸ್ಮರಣೆ ಮಾಡಿಕೊಂಡು ವೇದಾಂತಾಯ ವಿದ್ಮಹೇ ವೇದ ಶಕ್ತಿ ಚ ಧೀಮಹೇ, ವೇದಾಂತಾಯ ವಿದ್ಮಹೇ, ವೇದಾಂತಿಗಳು ಯಾರು? ಸಾಕ್ಷಾತ್ ಬ್ರಾಹ್ಮಣೋತ್ಮರು. ವೇದ ಸೃಷ್ಟಿ ಚ ಧೀಮಹೇ, ಆ ವೇದಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಬ್ರಹ್ಮನ್ನ, ಚತುರ್ಮುಖ ಬ್ರಹ್ಮನ್ ನೆನೆಸ್ಕೋಬೇಕು. ತನ್ನೋ ವಿದ್ಯಾ ಪ್ರಚೋದಯ, ವಿದ್ಯಾದೇವಿನೇ ಸಾಕ್ಷಾತ್ ವೇದವತಿ. ಅದಕ್ಕೆ ವೇದ, ವಿದ್ಯಾ, ವಾಗ್ದೇವಿ ಮೂರನ್ನು ಕೊಡ್ತಕ್ಕಂಥದ್ದು ಯಾರು? ಮಹಾಸರಸ್ವತಿ. ಅದಕ್ಕೆ ಆ ಜಾಗದಲ್ಲಿ ಯಾರಾದರೂ ಮಾತು ಕೇಳಬೇಕಾದ್ರೆ ಮಾತು ಬರೋದು, ವಾಕನ್ನು ಸಿದ್ಧಿಪಡಿಸ್ಕೊಳ್ಳೋದು. ಇವತ್ತಿಗೂ ಆಂಧ್ರ ಪ್ರಾಂತದಲ್ಲಿ ಬಂದು ಕೆಲವರು ಅಲ್ಲಿ ಅಭಿಷೇಕವನ್ನು ಮಾಡಿಸಿ ಮಕ್ಕಳಿಗೆ ಮೊದಲನೇ ಅನ್ನಪ್ರಾಸನ, ನಾವೇನೆಲ್ಲ ಕೂಡಲೇ ಶೃಂಗೇರಿಗೆ ಹೋಗಿ ಅಂತ ಅಲ್ಲಿ ಅನ್ನಪ್ರಾಸನವನ್ನು ಫಸ್ಟ್ ಮಗುಗೆ ಅನ್ನ ತಿನ್ನಿಸೋದು ಅಲ್ಲೇ ಮಾಡ್ತಾರೆ. ಎಷ್ಟೋ ಜನ ಬಂದು ಅದೇ ತೀರದಲ್ಲಿ ಮಂತ್ರಾಲಯ ಹತ್ರ ಆಗಿದೆಯಲ್ಲ ಅಂತ ಹೇಳ್ಬಿಟ್ಟು ಅವರು ರಾಘಸ್ವಾಮಿಗಳು ಹೋಗಿ ಮೊದಲು ವೇದವತಿ ಜಾಗಕ್ಕೆ ಬರ್ತಾರೆ. ಬನ್ನಿ ಅಕ್ಕಿಲಿ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಇದು ಅಲ್ಲೇ ಮಾಡ್ತಾರೆ. ಬಹಳ ಜನ ಇಲ್ಲಿ ಬಂದಿರತಕ್ಕಂಥವ್ರು ಏನು ಅಂದರೆ ಮಾತುಕತೆಗೆ ಅಕಸ್ಮಾತ್ ಪಂಚಾಯಿತಿ ನಡೆಸಬೇಕಂದ್ರೆ ಇಲ್ಲಿ ಕರ್ಕೊಂಡ್ಬಂದು ದೊಡ್ಡ ಹಿರಿಯರನ್ನು ಕೂಡಿಸ್ತಾರೆ. ಅವರದ ಅಕಸ್ಮಾತ್ ಇರತಕ್ಕಂಥ ವಿಚಾರಗಳನ್ನು ಆ ಎದುರುಗಡೆ ಸಿದ್ದೇಶ್ವರನ ಸ್ಮರಣೆ ಮಾಡ್ಕೊತಾರೆ. ಸಿದ್ದೇಶ್ವರೇ ನಿಜವಾಗ್ಲೂ ಗೊತ್ತೋ ಗೊತ್ತಿಲ್ಲ ಅಂದರೆ ಗಡಿ ಪ್ರದೇಶ ಇದ್ದಾಗ ನೋಡಿ, ಈ ಕಡೆ ಸಿದ್ದೇಶ್ವರರು, ಆ ಕಡೆ ವೇದಾವತಿ. ಇವರ ಎದುರು ಮಧ್ಯದಲ್ಲಿ ಏನಂದರೆ ಪ್ರಶ್ನೆಗಳ ಸುರುಮಾಳೆಯನ್ನು ಇವ್ರು ಹಾಕ್ತಾರೆ, ಆ ಕಡೆ ಇರೋರು ಮಾತು ಕೊಡ್ತಾರೆ. ಅಂದರೆ ಏನರ್ಥ? ಯಾರಾದರೂ ಪಂಚಾಯತಿ ನಡೆಸಬೇಕು ಅಂದರೆ ಕೋರ್ಟು ಕಚೇರಿ ಆ ಕಾಲದಲ್ಲಿ ಇರಲಿಲ್ಲ. ಇದೇ ವೇದವತಿಯ ಮುಂದೆ ನೋಡಮ್ಮ ಜಗನ್ಮಾತೆ ಮಾತನ್ನು ಹೇಳು. ಆ ಪಂಚಾಯತಿ ಅವನಿಗೇನೋ ಪಂಚಾಯತಿ ಕಟ್ಟೆಯಲ್ಲಿರ್ತಕ್ಕಂಥ ಈಗೇನು ಮುಖಂಡ ಇರ್ತಾನೆ ಅವನಿಗೆ ಆ ಮಾತು ವಾಕ್ಕನ್ನು ಕೊಟ್ಟು ನಿಜವಾದ ಸತ್ಯಾಂಶವನ್ನು ಬಯలుಗಿಡು. ಅದಕ್ಕೆ ಎಷ್ಟೋ ಜನ ಪಂಚಾಯತಿ ನಡೆಸಿ ಈ ಮರದ ಕಟ್ಟೆ ಹತ್ರ ಬಂದು ಕೂತ್ಕೊಂಡು ಬೇರೆ ಬೇರೆ ಊರಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪರಿಹರಿಸ್ಕೊಳ್ತಕ್ಕಂಥ ಅವಕಾಶವು ಭಾಳ ಜನ ಆಂಧ್ರ ಪ್ರಾಂತದಿಂದ ಇವತ್ತಿಗೂ ಹಳ್ಳಿ ತಕ್ಕಂಥ ಮುಗ್ಧರು ಇದೇ ಕ್ಷೇತ್ರಕ್ಕೆ ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಅಣ್ಣ ತಮ್ಮದ ಜಗಳ ಇದ್ದರೆ, ಅಥವಾ ನೀರಿನ ಜಗಳ ಇದ್ದರೆ, ಅಥವಾ ಯಾವ ಕಾಲಕ್ಕೂ ಆಸ್ತಿ ಜಗಳ ಇದ್ದರೆ, ತಂದೆ ತಾಯಿಗಳಿಂದ ಬರ್ತಕ್ಕಂಥ ಯಾವುದಾದ್ರು ಒಡವೆಗಳ ಇದ್ದರೆ, ಏನೇ ಸಮಸ್ಯೆ ಇದ್ರೂ ಬಗೆಹರಿಸ್ಕೊಳ್ತಕ್ಕಂಥ ಅವಕಾಶ ಈ ವೇದವತಿ. ಈ ವೇದವತಿಯಲ್ಲಿ ಏನು ಅಂದರೆ ಅಂತರ್ಗಾಮಿಣಿಯಾಗಿದ್ದಾಳೆ. ಗರ್ಭಗುಡಿಯಲ್ಲಿ ನೋಡ್ಬೋದು ಒಂದು ಪುಟಾಣಿ ಲಿಂಗ ಇದೆ, ಲಿಂಗದಿಂದ ನೀರು ಉತ್ಪತ್ತಿ ಆಗ್ತಾ ಇರುತ್ತೆ. ಈ ಕಡೆ ಮರಳು ಸಿದ್ದೇಶ್ವರ ಈ ಕಡೆ ಕೂತಿದ್ದಾರೆ, ಒಂದು ನಂದಿ ಕಾಣುತ್ತೆ. ಆ ನಂದಿ ಆ ಈಶ್ವರ ನೋಡ್ತಾ ಇದೆ. ಮಧ್ಯದಲ್ಲಿರ್ತಕ್ಕಂಥ ವೇದವತಿ ಮಧ್ಯದಲ್ಲೇನೋ ಜಾಗ ಬಿಟ್ಟಿದ್ದಾಳೇನೋ, ನೇರವಾಗಿ ನೋಡ್ಬೋದು ನೀವು. ಈ ಕಡೆ ಗುಡಿಯಿಂದ ಆ ಭಾಗದಡಕ್ಕೆ, ಆ ಕಡೆ ಗುಡಿಯಿಂದ ಈ ಭಾಗದಡಕ್ಕೆ. ಇದು ಸಾಕ್ಷಿರೂಪ, ಪ್ರಕೃತಿಯ ವಿಶೇಷವಾಗಿರತಕ್ಕಂಥ ಸ್ವರೂಪ. ಇಂಥ ಒಂದು ಸ್ವರೂಪದಲ್ಲಿ ನಾವು ನೀವು ಅಂಥ ಒಂದು ವೈಷಮ್ಯ ಭಗವತಿ ಕೃಪಾಕಟಾಕ್ಷ ಕುಪ್ಪೂರಲ್ಲಿ ನಡೆಸಿದ್ದಬೇಕಾದ್ರೆ ನೀವೆಲ್ಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಂತಿದ್ರೆ, ಇವತ್ತಿನ ದಿವಸ ನಾನು ಹೇಳ್ತಿದ್ದೀನಿ ತಮಿಳ್ನಾಡಿಗೆ ಹೋಗಿ ಅಂತ ಹೇಳ್ತಿದ್ದೀನಿ. ಬನ್ನಿ ಕರ್ನಾಟಕಕ್ಕೆ, ಚಿಕ್ಕನಾಯಕನಹಳ್ಳಿಗೆ ಹೋಗಿ, ನಿಮ್ಮೂರಿಗೆ ಹೋಗಿ, ಅಲ್ಲಿ ಹೋಗಿ ಸಿದ್ದೇಶ್ವರನ ಮರಳಾ ಸಿದ್ದೇಶ, ನಿಮ್ಮಂಥ ಮರಳಾ ಜನಗಳು ಭಾಳಷ್ಟು ಜನ ನನಗೆ. ಅದಕ್ಕೆ ಮರಳೇ ಸಿದ್ದೇಶ ಕಾಪಾಡಪ್ಪ ಇಂಥ ಜನಗಳನ್ನ ಅಂಥೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ಮರಳಾ ಸಿದ್ದೇಶ ಅಂತ ಪರಮೇಶ್ವರನೇ ಸಾಟಿ. ಅದಕ್ಕೆ ನಿಮ್ಮೆಲ್ಲರ ಮನಸ್ಸಿಗೆ ಸಾಕ್ಷಿ ರೂಪವಾಗಿರ್ತಕ್ಕಂಥ ಇವರು ಆ ಸಾಕ್ಷಾತ್ ಜೀವಂತವಾಗಿರ್ತಕ್ಕಂಥ ಸಿದ್ದೇಶ್ವರನ ಜೀವಂತ ಗದ್ದಿಗೆ ನಿಮ್ಮನ್ನೆಲ್ಲ ಕಾಪಾಡಲಿ, ಮನಸ್ಸಿನ ಪ್ರಭಾವ ಬೀರಲಿ, ಜಗತ್ತಿಗೆಲ್ಲ ಸರಿಪಡಿಸಲಿ ಅನ್ನೋದು ನಮ್ಮ ಅಭಿಲಾಷೆ ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇದಾದ ಮೇಲೆ ಒಂದು ಮಹಿಮೆ ದಾರಿಯನ್ನು ತೋರಿಸ್ತು ಅಲ್ವಾ? ದಾರಿ ತೋರಿಸಿದ ಮೇಲೆ ನಾವು ನೀವೇನು ಮಾಡಬೇಕು? ನೀವು ಕಾಯ್ತಾ ಇರಬೇಕು, ಆ ದಾರಿ ಮುಂದುವರಿಸ್ಕೊಂಡು ನಾನು ಹೋಗ್ತೀನಿ.